ಇನ್ನು ಲೆಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಅಂತ ತಗೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಡ್ಯಾಶ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ವೈ ಡ್ಯಾಶ್ ಸ್ಕ್ವೇರ್ ಮೈನಸ್ 2y sin x ಬರ್ಕೊಳ್ಳಿ. ಆಮೇಲೆ ಡೋ ಎಫ್ ಬೈ ಡೋ ವೈ ಮಾಡೋಣ. ನೋಡಿ ವೈ ಇದೆ, ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು 2y, ಇಲ್ಲಿ ವೈ ಇಲ್ಲ ಅದಕ್ಕೆ 0, ಇಲ್ಲಿ ವೈ ಇದೆ, ವೈ ಜಾಗದಲ್ಲಿ 1 ಅಂದರೆ 2 sin x ಇಂಟು 1. ಡೋ ಎಫ್ ಬೈ ಡೋ ವೈ ಈಸ್ ಈಕ್ವಲ್ ಟು 2y ಮೈನಸ್ 2 sin x. ನೆಕ್ಸ್ಟ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಬರಬೇಕು. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ ಇದು 0, ಇಲ್ಲಿ ವೈ ಡ್ಯಾಶ್ಗೆ 2y ಡ್ಯಾಶ್, ಇಲ್ಲಿ ವೈ ಡ್ಯಾಶ್ ಇಲ್ಲ ಅದಕ್ಕೆ 0. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ 2y ಡ್ಯಾಶ್. ಆಮೇಲೆ ಯೂಲರ್ಸ್ ಇಕ್ವೇಷನ್ ಈಸ್ ಫಾರ್ಮುಲಾ ಬಂದು ಡೋ ಎಫ್ ಬೈ ಡೋ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಈಸ್ ಈಕ್ವಲ್ ಟು 0. ಡೋ ಎಫ್ ಬೈ ಡೋ ವೈ ಅಂದರೆ ಇದು 2y ಮೈನಸ್ 2 sin x ಈಸ್ ಈಕ್ವಲ್ ಟು ಡೋ ಎಫ್ ಬೈ ಡೋ ವೈ ಅಂದರೆ 2y ಮೈನಸ್ 2 sin x ಮೈನಸ್ ಬರೀ ಮೈನಸ್ ಬರೆಯೋಣ ಇಲ್ಲಿ, ಡಿ ಬೈ ಡಿ ಎಕ್ಸ್ ಆಫ್ ಮೈನಸ್ 2y ಡ್ಯಾಶ್, ಡಿ ಬೈ ಡಿ ಎಕ್ಸ್ ಆಫ್ ಮೈನಸ್ 2y ಡ್ಯಾಶ್ ಈಸ್ ಈಕ್ವಲ್ ಟು 0. ಇನ್ನೊಂದು ಸತಿ ನೋಡ್ಕೊಳ್ಳಿ. ಎಫ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ವೈ ಡ್ಯಾಶ್ ಸ್ಕ್ವೇರ್ ಮೈನಸ್ 2y sin x. ಡೋ ಎಫ್ ಬೈ ಡೋ ವೈ ಅಂದರೆ 2y, ಆಮೇಲೆ ವೈ ಇಲ್ಲ ಅದಕ್ಕೆ 0, 2 sin x ಇಂಟು 1. ಡೋ ಎಫ್ ಬೈ ಡೋ ವೈ ಅಂದರೆ 2y ಮೈನಸ್ 2 sin x ಆಗುತ್ತೆ. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ ಇಲ್ಲಿ ವೈ ಡ್ಯಾಶ್ ಇಲ್ಲ 0, ವೈ ಡ್ಯಾಶ್ ಸ್ಕ್ವೇರ್ಗೆ 2y ಡ್ಯಾಶ್, ಇದು ವೈ ಡ್ಯಾಶ್ ಇಲ್ಲ 0. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ ಮೈನಸ್ 2y ಡ್ಯಾಶ್ ಆಯಿತು. ನೆಕ್ಸ್ಟ್ ಯೂಲರ್ಸ್ ಇಕ್ವೇಷನ್ ಈಸ್ ಫಾರ್ಮುಲಾ ಇದು. ಏನು ಮಾಡಬೇಕು, 2y ಮೈನಸ್ 2 sin x, ಡೋ ಎಫ್ ಬೈ ಡೋ ವೈ ಬದಲು ಇದು ಬರ್ಕೊಳ್ಳಿ 2y ಮೈನಸ್ 2 ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ ಮೈನಸ್ 2y ಡ್ಯಾಶ್ ಈಸ್ ಈಕ್ವಲ್ ಟು 0. ಈಗೇನು ಮಾಡಬೇಕು, 2y ಮೈನಸ್ 2 sin x ಮೈನಸ್ ಇಂಟು ಮೈನಸ್ ಪ್ಲಸ್ 2y ಡಬಲ್ ಡ್ಯಾಶ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಅಂದರೆ ವೈ ಡಬಲ್ ಡ್ಯಾಶ್. ನೋಡಿ ಮೇನ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದು ಮೈನಸ್ ಬಂದರೆ ಈ ಕಡೆ ಕಳಿಸ್ಬಿಡಿ, ಪ್ಲಸ್ ಇದ್ದರೆ ವೈನ ಹಂಗೆ ಇಟ್ಕೊಂಡು ಇದನ್ನ ಈ ಕಡೆ ಕಳಿಸಿ. ಫಸ್ಟು 2y ಡಬಲ್ ಡ್ಯಾಶ್ ಬರ್ಕೊಳ್ಳಿ, ಆಮೇಲೆ 2y ಬರ್ಕೊಳ್ಳಿ, ಇದನ್ನ ಎಕ್ಸ್ನ ಈ ಕಡೆ ಕಳಿಸ್ಬಿಡಿ 2 sin x. ಈಗ ಡಿವೈಡ್ ಬೈ 2 ಮಾಡಿ, ಇಲ್ಲಿ ವೈ ಡ್ಯಾಶ್ ಮಾತ್ರ ಉಳಿಯುತ್ತೆ, ಇಲ್ಲಿ y ಮಾತ್ರ ಉಳಿಯುತ್ತೆ, ಇಲ್ಲಿ sin x ಮಾತ್ರ ಉಳಿಯುತ್ತೆ, 2 ಹೋಗುತ್ತೆ. ಇದನ್ನ ಡಿ ಸ್ಕ್ವೇರ್ ವೈ ಅಂತ ಬರ್ಕೊಳ್ಳಿ. ಆಮೇಲೆ ವೈನ ಕಾಮನ್ ತಗೊಳ್ಳಿ, ಡಿ ಸ್ಕ್ವೇರ್ ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು sin x. ಆಮೇಲೆ ಆಕ್ಸಿಲರಿ ಇಕ್ವೇಷನ್ ಈಸ್ ಅಂತ ಬರ್ಕೊಳ್ಳಿ. ಎಮ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0, ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 1, ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 1, ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ ಆಗುತ್ತೆ. ನೋಡಿ ಇದು ಐ ಬಂದರೆ ಕಾಸ್ ಎ ಐ ಬಂದರೆ ಕಾಸ್ ಎ ಎಕ್ಸ್ ಮತ್ತು ಸೈನ್ ಎ ಎಕ್ಸ್ ಫಾರ್ಮುಲಾ ಬರ್ತಿದ್ನಲ್ಲ ನಾನು, ಒಂದು ನಿಮಿಷ. ಎ ಐ ಇದ್ದರೆ C1 ಕಾಸ್ ಎ ಎಕ್ಸ್ ಪ್ಲಸ್ C2 ಸೈನ್, ಅಂದರೆ 1 ಇದೆಯಲ್ಲ, ವೈ ಸಿ ಈಸ್ ಈಕ್ವಲ್ ಟು C1 ಕಾಸ್ 1x ಪ್ಲಸ್ C2 ಸೈನ್ 1x. ಇದಾದ ತಕ್ಷಣ ವೈ ಪಿ ಫೈಂಡ್ ಮಾಡಬೇಕು. ವೈ ಪಿನ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ವೈ ಪಿ ಈಸ್ ಈಕ್ವಲ್ ಇದು ನೋಡಬೇಕು, ಆಕ್ಸಿಲರಿ ಇಕ್ವೇಷನ್ಸ್ ಈಸ್ ಅಂತ ಇದೆಯಲ್ಲ ಅದಕ್ಕಿಂತ ಮುಂಚೆ ನೋಡಬೇಕು. ವೈ ಪಿ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಬೈ ಡಿ ಸ್ಕ್ವೇರ್ ಪ್ಲಸ್ 1. ಇದನ್ನ ನೀಟಾಗಿ ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು. ಇಲ್ಲಿ sin x by d square, here a is equal to 1 ಅಂತ ತಗೋಬೇಕು. here a is equal to 1,
ಡಿ ಸ್ಕ್ವೇರ್ ಸೈನ್ ಇದ್ದಾಗ ನ್ಯೂಮರೇಟ್ರು ಡಿ ಸ್ಕ್ವೇರ್ ಇದು ಇನ್ವರ್ಸ್ ಆಪ್ರೇಟರ್ ಮೆಥಡಲ್ಲಿ ಈ ಥರ ಮಾಡೋದು. ಡಿ ಸ್ಕ್ವೇರ್ ರಿಪ್ಲೇಸ್ ಮೈನಸ್ ಎ ಸ್ಕ್ವೇರ್ ಮಾಡಬೇಕು. ಅಂದರೆ ಇಂಪ್ಲೈಸ್ ಡಿ ಸ್ಕ್ವೇರ್ ರಿಪ್ಲೇಸ್ ಮೈನಸ್ ಕಂಪಲ್ಸರಿ ಇರಲೇಬೇಕು, ಜ್ಞಾಪಕ ಇಟ್ಕೊಳ್ಳಿ. ಎ ಸ್ಕ್ವೇರ್ ಅಂದ್ರೇನು? ಎ ಈಸ್ ಈಕ್ವಲ್ ಟು 1 ಅಂದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂದರೆ ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ 1. ಇಲ್ಲೇನಿಲ್ಲ, ಏನು ಮಾಡಿ ಡಿ ಸ್ಕ್ವೇರ್ ರಿಪ್ಲೇಸ್ ಮೈನಸ್ ಇದನ್ನ ಸ್ಕ್ವೇರ್ ಮಾಡಿ 2 ಇದ್ದರೆ 4 ಬರೀರಿ, ಆದರೆ ಮೈನಸ್ ಇದು ಕಂಪಲ್ಸರಿ ಇರಲೇಬೇಕು. ಇದೇನಾಯಿತು? ದೇರ್ ಫೋರ್ ವೈ ಪಿ ಈಸ್ ಈಕ್ವಲ್ ಟು sin x ಬೈ ಡಿ ಸ್ಕ್ವೇರ್ ಬದಲು ಮಾತ್ರ ಹಾಕಬೇಕು -1. ಡಿ ಸ್ಕ್ವೇರ್ ರಿಪ್ಲೇಸ್ ಬೈ -1 ಪ್ಲಸ್ 1. ಈಗ -1 ಪ್ಲಸ್ 1 ಏನಾಯಿತು? 0 ಆಯಿತು. ಡಿನಾಮಿನೇಟರ್ 0 ಬಂದರೆ ಈ ಥರ ಬರೀಬೇಕು. ಸಿನ್ಸ್ ಡಿನಾಮಿನೇಟರ್ is 0, yp is equal to x ನ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ ಹಂಗೆ ಇರಲಿ sin x, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ಡಿನಾಮಿನೇಟರ್. ಯಾವಾಗ ಡಿನಾಮಿನೇಟರ್ 0 ಬರುತ್ತೆ ವ್ಯಾಲ್ಯೂ ಹಾಕಿದಾಗ, ಆವಾಗ ಏನು ಮಾಡಬೇಕು? ಎಕ್ಸ್ನ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ ಚೇಂಜ್ ಮಾಡಬಾರ್ದು, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. 2d ಬರುತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ. ಈಗೇನು ಮಾಡಿ, ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ನೀವು ಡಿ ಸ್ಕ್ವೇರೇ ರಿಪ್ಲೇಸ್ ಮಾಡಬೇಕು ಸೈನ್ ಕಾಸ್ ನ್ಯೂಮರೇಟರ್ಲಿ ಇದ್ದರೆ. ಅದಕ್ಕೆ ಇಲ್ಲಿ ಡಿ ಮಾತ್ರ ಇದೆ, ಅದಕ್ಕೆ ಏನು ಮಾಡಿ, ನೆಕ್ಸ್ಟ್ ಸ್ಟೆಪ್ ಮಾಡೋಣ. ವೈ ಪಿ ಈಸ್ ಈಕ್ವಲ್ ಟು ಈ ಎಕ್ಸ್ನ ಸುಮ್ಮನೆ ಐಡಲ್ ಆಗಿ ಇಟ್ಕೋಬೇಕು. ಅದನ್ನ sin x ಬೈ 2d ಒಳಗಡೆ ಮಲ್ಟಿಪ್ಲೈ ಬೈ ಡಿ ಡಿವೈಡ್ ಬೈ ಡಿ ಮಾಡಬೇಕು. ಈಗ ವೈ ಪಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ sin x ಇಸ್ ಕಾಸ್ ಎಕ್ಸ್, 2d ಇಂಟು ಡಿ ಅಂದರೆ 2d ಸ್ಕ್ವೇರ್. ಡಿ ಆಫ್ sin x ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಡಿ ಆಫ್ sin x ಅಂದರೆ ಕಾಸ್ ಎಕ್ಸ್ ಅಂತ. ಡಿ ಬೈ ಡಿ ಎಕ್ಸ್ ಆಫ್ sin x ಇದ್ದಂಗೆ ಇದು 2d ಸ್ಕ್ವೇರ್. ಆಮೇಲೆ ಡಿ ಸ್ಕ್ವೇರ್ ಬದಲು ಏನು ಬರೀಬೇಕು? -1 ಬರೀಬೇಕು. ವೈ ಪಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಕಾಸ್ ಎಕ್ಸ್ ಬೈ 2 ಇಂಟು -1. ಆನ್ಸರ್ ಏನು? -x cos x by 2. Therefore y is equal to yc plus yp. Y is equal to yc ಏನು? c1 cos 1x plus c2 sin 1x plus yp ಅಂದರೆ -x cos x by 2. ಇದೇ ಆನ್ಸರ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ. ಈ ಥರ ಫೈಂಡ್ ದ ಎಕ್ಸ್ಟ್ರೀಮಲ್ ಆಫ್ ದ ಫಂಕ್ಷನಲ್ ಅಂತ ಕೇಳಿದ್ರೆ ಸ್ಟಾರ್ಟ್ ಮಾಡೋದು ಯಾವುದು? ಲೆಟ್ ಎಫ್ ಆಫ್ ಎಕ್ಸ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಮೈನಸ್ 2y ಕಾಸ್ 2x. ಆಮೇಲೆ ಡೋ ಎಫ್ ಬೈ ಡೋ ವೈ ಮಾಡಿ, ವೈ ಸ್ಕ್ವೇರ್ಗೆ ಡಿಫ್ರೆನ್ಸಿಯೇಷನ್ 2y, ಇಲ್ಲಿ y ಇಲ್ಲ ಅದಕ್ಕೆ 0, 2 cos 2x ಕಾನ್ಸ್ಟ್ ಹಂಗೆ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಸಿಯೇಷನ್ 1. ಡೋ ಎಫ್ ಬೈ ಡೋ ವೈ ಈಸ್ ಈಕ್ವಲ್ ಟು 2y ಮೈನಸ್ 2 cos 2x. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಮಾಡೋದು ಯಾವ ಥರ? ಇಲ್ಲಿ 0 ಪ್ಲಸ್ 2y ಡ್ಯಾಶ್, ಇಲ್ಲಿ y ಡ್ಯಾಶ್ ಇಲ್ಲ ಅದಕ್ಕೆ 0. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಈಸ್ ಈಕ್ವಲ್ ಟು 2y ಡ್ಯಾಶ್. ಯೂಲರ್ಸ್ ಇಕ್ವೇಷನ್ ಇಸ್ ಡೋ ಎಫ್ ಬೈ ಡೋ ವೈ minus d by dx of dou f by dou y dash is equal to 0. dou f by dou y ಅಂದರೆ 2y minus 2 cos 2x minus d by dx of dou f by dou y dash ಅಂದರೆ ಬರೀ 2y dash is equal to 0. ಆಮೇಲೆ ಏನು ಮಾಡಬೇಕು? minus 2y double dash is equal to 0. ಆಮೇಲೆ ಇದನ್ನ ಈ ಕಡೆ ಕಳಿಸಿ, minus 2 cos 2x
minus 2y double dash ಈ ಕಡೆ ಬಂದರೆ 2y double dash plus 2y ಈ ಕಡೆ ಬಂದರೆ minus 2y. Therefore 2y double dash minus 2y is equal to minus 2 cos 2x divided by 2. Divided by 2 ಮಾಡಿದಾಗ ಇಲ್ಲಿ y double dash minus y is equal to minus cos 2x. y double dash ಅಂದರೆ d square y minus y is equal to minus cos 2x. y ನ ಕಾಮನ್ ತಗೊಳ್ಳಿ, d square minus 1 into y is equal to minus cos 2x. Auxiliary equation is m square minus 1 is equal to 0, m square is equal to 1, m is equal to plus or minus root 1. ಅಂದರೆ m is equal to plus or minus root 1 ಅಂದರೆ 1 ಆಗುತ್ತೆ. Therefore m is equal to 1 ಮತ್ತು minus 1. ಈಗ yc is equal to c1 e power 1x plus c2 e power minus 1x ಆಗುತ್ತೆ. ನೆಕ್ಸ್ಟ್ yc ಆದ ತಕ್ಷಣ yp ಫೈಂಡ್ ಮಾಡಿ. yp ಅಂದರೆ ಇಲ್ಲಿ ಗಂಟ ಇನ್ನೊಂದು ಸತಿ ನೋಡ್ಕೊಳ್ಳಿ. ಇದು ನೋಡಿ, ಎಫ್ ಆಫ್ ಅಂದರೆ ಇದು y ಸ್ಕ್ವೇರ್ ಪ್ಲಸ್ y ಡ್ಯಾಶ್ ಸ್ಕ್ವೇರ್ ಮೈನಸ್ 2y ಕಾಸ್ 2y. ಡೋ ಎಫ್ ಬೈ ಡೋ ವೈ ಅಂದರೆ 2y ಪ್ಲಸ್ 0 ಮೈನಸ್ 2 ಕಾಸ್ 2x ಇಂಟು 1 ಈ ಥರ ಬರುತ್ತೆ. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ 0 ಪ್ಲಸ್ 2y ಡ್ಯಾಶ್ ಮೈನಸ್ 0 2y ಡ್ಯಾಶ್. ಯೂಲರ್ಸ್ ಈಕ್ವೇಷನ್ ಈಸ್ ಇದು ಫಾರ್ಮುಲಾ. ಡೋ ಎಫ್ ಬೈ ಡೋ ವೈ ಅಂದರೆ ಇದು, ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ 2y ಡ್ಯಾಶ್. 2y minus 2 cos 2x is equal to minus 2y double dash. ಇದು ಹಂಗೆ ಇರಲಿ, ಇದನ್ನ ಈ ಕಡೆ ಕಳಿಸಿ. ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಡಿವೈಡ್ ಬೈ 2 y ಡಬಲ್ ಡ್ಯಾಶ್ ಮೈನಸ್ y is equal to minus cos 2x. ಆಮೇಲೆ t ಸ್ಕ್ವೇರ್ y ಮೈನಸ್ y is equal to minus 2 cos 2x. y ನ ಕಾಮನ್ ತಗೊಳ್ಳಿ, d ಸ್ಕ್ವೇರ್ ಮೈನಸ್ 1 into y is equal to minus cos. Auxiliary equation is m square minus 1 is 0, m square is equal to 1, m is equal to plus or minus root 1. m is equal to 1 comma minus 1. ಇದು 1 comma minus 1 ಇದ್ದರೆ ಈ ಥರ ಮಾಡಬೇಕು. ಈಗ ವೈ ಪಿ ಮಾಡಿ. ವೈ ಪಿಯನ್ನು ಮೈನಸ್ ಕಾಸ್ 2x ಬೈ ಡಿ ಸ್ಕ್ವೇರ್ ಮೈನಸ್ 1 ಮೈನಸ್ ಕಾಸ್ 2x ಬೈ ಡಿ ಸ್ಕ್ವೇರ್ ಮೈನಸ್ 1. ಇಲ್ಲಿ ನೋಡಿ, ಹಿಯರ್ ಎ ಈಸ್ ಈಕ್ವಲ್ ಟು 2. ಇಲ್ಲಿ ಎಕ್ಸ್ ಏನು ಮಲ್ಟಿಪ್ಲೈ ಇರುತ್ತೆ ಅದು ಎ. ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ that implies d square replace minus 4. ಮೈನಸ್ ಕಂಪಲ್ಸರಿ ಇರಬೇಕು, 2ಗೆ ಸ್ಕ್ವೇರ್ ಏನು 4. yp is equal to minus cos 2x. ಇದು ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ಕೋಬೇಡಿ, ಅದಕ್ಕೆ ಕಂಪಲ್ಸರಿ ಅಂತ ಹೇಳ್ತಾ ಇರೋದು. ಮೈನಸ್ ಬರಿಲ್ಲ ಅಂದರೆ ರಾಂಗ್ ಆಗುತ್ತೆ. ಅಲ್ಲಿ ಡಿ ಸ್ಕ್ವೇರ್ ಜಾಗದಲ್ಲಿ ಮೈನಸ್ 4 ಮೈನಸ್ 1 ಡಿ ಹೋಯ್ತು ಅಂದರೆ ನಿಲ್ಲಿಸ್ಬಿಡಿ. ಯಾವಾಗ ಮತ್ತೆ ಡಿಫ್ರೆನ್ಷಿಯೇಷನ್ ಅದೆಲ್ಲ ಮಾಡಬೇಕಂದ್ರೆ ಇದು ಆದಮೇಲೆ ವ್ಯಾಲ್ಯೂ ಏನಾದರೂ ಡಿನಾಮಿನೇಟರ್ 0 ಬಂದರೆ yp is equal to ಆನ್ಸರ್ ಏನು ಸಾರಿ yp is equal to cos 2x by 5. y is equal to yc plus yp. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ yp is equal to cos 2x by 5. ನೆಕ್ಸ್ಟ್ y is equal to yc plus yp ಮಾಡಿ. is yc c1 e power x plus c2 e power minus 1x. yp ಅನ್ನು cos 2x by 5 ಅಷ್ಟೇ ಆನ್ಸರ್.